ಪಾಕಿಸ್ತಾನ ಇದ್ರೆ ಅವ್ರ ಜೊತೆ ಆಡಬೇಕಾಗತ್ತೆ, ಅನಿವಾರ್ಯತೆ ಇದೆ ಅಂತ ಅವರು ಕ್ಲಿಯರಿಫೈ ಮಾಡಿದ್ದಾರೆ ಸಂಸ್ಥೆನೇ. ಹಾಂ, ನಾ ಹೇಳೋದು ಮಲ್ಟಿನ್ಯಾಷನಲ್ ಇರಲಿ ಇನ್ನೆಲ್ಲೋ ಆಡಲಿ, ಪಾಕಿಸ್ತಾನ ರೀ. ನೀವು ಒಂದು ಬಹಿಷ್ಕಾರ ಹಾಕಿದರೆ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಹೋಗ್ತಿತ್ತಲ್ಲ, ಇದು ಒಂದು. ಇನ್ನು ಮಲ್ಟಿನ್ಯಾಷನಲ್ ಜಗತ್ತಿಗೆ ತಗೊಂಡು ಹೋಗಿ ಪಾಕಿಸ್ತಾನ ಒಂದು ಟೆರರಿಸ್ಟ್ ದೇಶ ಅಂತ ಹೇಳಿ ಜಗತ್ತಿಗೆ ಯಾಕೆ ಹೋದ್ರೆ? ಹಾಗಾದ್ರೆ ಎಲ್ಲ ದೇಶಗಳಿಗೆ ಯಾಕೆ ಮನವಿ ಕೊಟ್ಟು ಬಂದ್ರಿ? ಇದು 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 ಮಾತ್ರ ಇಂಟರ್ನ್ಯಾಷನಲ್ ಇದೆ, ನಾವು ಆಡಬೇಕಾಗಿದೆ. ನಾನು ಹೇಳೋದು ಇದು ನಾಟಕ ಬಿಡಿ, ಇದು ನಾಟಕ ಆಡೋದು ಬಿಡಿ. ಈ ವಾಸ್ತವಿಕ ಸ್ಥಿತಿ, ನಮ್ಮ ಮನೆಯ ಸುಭದ್ರತೆ, ನಮ್ಮ ಹಿಂದೂಗಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಹೋದ ರವಿವಾರ ಏಷ್ಯಾ ಕಪ್ ಹಾಕಿ ಟೂರ್ನಮೆಂಟ್ ಮುಗಿತು, ಅದನ್ನು ಆಡಲಿಕ್ಕೆ ಪಾಕಿಸ್ತಾನ ಟೀಮು ಇಂಡಿಯಾಗೆ ಬಂದಿತ್ತು. ಅವಾಗ ಏನು ಅಬ್ಜೆಕ್ಷನ್ ಬಂದಿಲ್ಲ, ಆಟ ಆಡಲಿಲ್ಲ. ಇತ್ತು, ನೀವು ಹೇಳಿದ್ದಿತ್ತು. ಎಲ್ಲಿ? ಪಾಟ್ನಾ ಮತ್ತು ಚೆನ್ನೈ ಇತ್ತು. ಅದೇ, ಅದು ಎರಡೂ ಕ್ಯಾನ್ಸಲ್ ಆಗಿದೆ. ಅವರು ಬರಲೇ ಇಲ್ಲ, ಅವರು ಭಯದಿಂದ ಬರಲಿಲ್ಲ, ಪಾಕಿಸ್ತಾನಿಗಳು ಭಯದಿಂದ ಬರಲಿಲ್ಲ. ಟೋಟಲ್ ನೀವು 22ರ ಘಟನೆಯ ನಂತರ ಏನೇನು ಬಹಿಷ್ಕಾರ ಮಾಡಿದ್ದೀರಿ ಆ ಪ್ರಕಾರ ನಡ್ಕೊಳ್ಬೇಕು. ಇನ್ನೊಂದು ನಾನು ಹೇಳ್ತೀನಿ, ಇತ್ತೀಚೆಗೆ ಮಳೆ ಬಂದು ದೊಡ್ಡ ಪ್ರವಾಹ ಬಂತು. ಎಲ್ಲಿ? ಸಿಂಧೂ ನದಿಯ ಸಂಬಂಧಪಟ್ಟಾಗೆ ಸಿಂಧೂ ನದಿ ಜೋರಾಗಿ ಬಹಳ ದೊಡ್ಡ ಪ್ರವಾಹ ಬರ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಅವರನ್ನು ಬಚಾವ್ ಮಾಡಿದೀವಿ ಆ ಮಾನವೀಯತೆ ಹಿನ್ನೆಲೆಯಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾ ಹೇಳ್ತಾರೆ, ಯಾವ ಮಾನವೀಯತೆ ರೀ? ಹಾವು ಚೇಳು ಮೊಸಳೆಗಳವು. ನೀವು ಹಾವು ಚೋಳು ಮೊಸಳೆಗಳನ್ನು, ಪಾಕಿಸ್ತಾನಿ ಮೊಸಳೆಗಳನ್ನು ಉಳಿಸ್ತಾ ಇದ್ರಿ, ಹಾವುಗಳನ್ನು ಉಳಿಸ್ತಾ ಇದ್ರಿ. ಹೋಗ್ಲಿಕ್ಕೆ ಕೊಚ್ಕೊಂಡು ಹೋಗ್ಬೇಕಾಗಿತ್ತು. ಅವರೆಲ್ಲ ಇರೋದೇ ಅದಕ್ಕೋಸ್ಕರ. ಇದು ದೇಶದ್ರೋಹಿಗಳವರು. ಪಾಕಿಸ್ತಾನ ಇದು ಭಯೋತ್ಪಾದಕ ಸೆಂಟರ್ ಅಂತ ಹೇಳುವಂಥವ್ರು ನೀವು. ನೀರು ಹೋಗ್ತಾ ಇತ್ತು, ಹಳ್ಳಿಗಳೆಲ್ಲ ಮುಳುಗಿ ಹೋಗ್ತಾ ಇತ್ತು ಪಾಕಿಸ್ತಾನದ್ದು. ಅವರು ಮಾನವೀಯತೆ ದೃಷ್ಟಿಯಿಂದ ನಾವು ಮುನ್ನೆಚ್ಚರಿಕೆ ಕೊಟ್ಟು ಉಳಿಸಿದ್ದೀವಿ ಅಂತ ಹೇಳ್ತಾರೆ. ಏನು ರೀತಿ? ಎಲ್ಲಿ ಹೊರಟಿದ್ದೀವಿ ನಾವು? ಯಾವ ಮಾನವೀಯತೆ? ಎದುರಾಳಿ ಮಾನವೀಯತೆ ಇದ್ದರೆ ಅವಾಗ ನಾವು ಮಾನವೀಯತೆ ಮಾಡೋಣ. ಮಾನವೀಯತೆ ಇಲ್ಲಿಯ ರಾಕ್ಷಸರು ಇದ್ದಾರೆ ಅಲ್ಲಿ, ಪಾಕಿಸ್ತಾನದ ರಾಕ್ಷಸರು. ಅವ್ರ ಜೊತೆಗೆ ಎಲ್ಲಿ ಮಾನವೀಯತೆ? ಇಷ್ಟೆಲ್ಲ ಆದರೂ ಕೂಡ ಒಂದೇ ವಾರದಲ್ಲಿ ನಿಮಗೆ ಹೇಳ್ತೀನಿ, ಈಗ ಪಹಲ್ಗಾಮ್ ಆಗಿ 5 ತಿಂಗಳಲ್ಲಿ 18 ಸೈನಿಕರ ಕೊಲೆ ಆಗಿದೆ ರೀ, 9 ನಾಗರಿಕರ ಹತ್ಯೆ ಆಗಿದೆ. ಸೊ ಇದಕ್ಕೇನು ಉತ್ತರ? ಕ್ರಿಕೆಟ್ ಉತ್ತರ ಕೊಡುತ್ತೆ ಇದಕ್ಕೆ? ಇಲ್ಲ, ನಾವು ಗ್ಯಾರಂಟಿ ಕೊಡ್ತೀವಿ, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಭಯೋತ್ಪಾದಕ ಚಟುವಟಿಕೆ ಆಗುವುದಿಲ್ಲ. ಗ್ಯಾರಂಟಿ ಕೊಡ್ತೀರಾ? ಕೇಂದ್ರ ಸರ್ಕಾರದವರು ಹೇಳಿ. ಮೇಲಿಂದ ಮೇಲೆ ಹಿಂದೂಗಳನ್ನು ಬಲಿ ತಗೊಳ್ಳುವಂತಹದ್ದು ಇದು ಶೋಭೆ ತರುವಂತಹದ್ದಲ್ಲ, ನಿಮಗೆ ಶೋಭೆ ತರುವಂಥದ್ದಲ್ಲ. ಕಾಂಗ್ರೆಸ್ ಮಾಡಿದಂಥದ್ದು ಬೇಡ ಅಂತಾನೆ ನಿಮ್ಮನ್ನು ನಾವು ಕೂಡಿಸಿ ನೀವು ಹೀಗೆ ಮಾಡಿದರೆ ಇನ್ನೆಲ್ಲ ಹೋಗಬೇಕು? ಮದ್ದೂರಿಗೆ ಹೋಗ್ತಾ ಇದ್ದೀನಿ ನಾನು. ಮದ್ದೂರಿಗೆ ಒಂದು ನೋಡಿ, ನನ್ನ ಕಡೆಗೆ ಆ ಮದ್ದೂರದು FIR ಇದೆ. ಇದರೊಳಗೆ 500 ಜನರ ಮೇಲೆ FIR ಹರಿದಿದೆ. 500 ಜನ. ಏನು 500 ಜನರದಂದ್ರೆ ಅರ್ಥ ಏನಾದರೂ ಇದೆಯಾ? ಎಲ್ಲ ಒಂದು 2-3 ಸಾವಿರ ಎಲ್ಲರ ಮೇಲೆ ಹಾಕ್ಬಿಡ್ಬೇಕಾಗಿತ್ತು. ಯಾರು ಕಲ್ಲೆಸೆದಿದ್ದಾರೆ, ಯಾರು ಪುಂಡಾಟಿಕೆ ಮಾಡಿದ್ದಾರೆ, ಯಾರು ನಮ್ಮ ದೇವರುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಆ ಪುಂಡರ ಮುಸ್ಲಿಂ ಕಿಡಿಗೇಡಿಗಳನ್ನು ಬಂಧಿಸಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಒದ್ದು ಒಳಗಡೆ ಹಾಕೋದು ಬಿಟ್ಟು ಹಿಂದೂಗಳನ್ನು ಮೇಲೆ ಕೇಸ್ ಹಾಕ್ತಾರೆ ಅಂತಂದ್ರೆ ಇದೇ ಅಪೀಸ್ಮೆಂಟ್, ಇದೇ ಓಲೈಕೆ, ಇದೇ ಹಿಂದೂಗಳನ್ನು ಒತ್ತಿ ಅವ್ರನ್ನ ದಬಾಯಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಒಬ್ಬ ಹೆಣ್ಮಗಳನ್ನು ಹೊಡಿತಾರ್ರಿ, ಒಬ್ಬ ಹೆಣ್ಮಗಳನ್ನು ನೀವೆಲ್ಲ ತೋರಿಸಿದ್ರಿ. ಆ ಹೆಣ್ಮಗಳನ್ನು ಒಬ್ಬ ಪುರುಷ ಪೊಲೀಸ್ ಹೊಡಿತಾನೆ. ಪುರುಷ ಪೊಲೀಸ್ ಮುಟ್ಟಂಗಿಲ್ಲ, ಮಹಿಳಾ ಪೊಲೀಸರು ಇರ್ಬೇಕು. ಅದಕ್ಕೆ ಮಹಿಳಾ ಪೊಲೀಸರು ಇಲ್ಲ ಅಲ್ಲಿ. ಎಳೆದು ಹಾಕ್ತಾರ ಆ ಮಹಿಳೆನಂದ್ರೆ ಎಷ್ಟು ಎಂಥ ಆ ಮಹಿಳೆ ಮೇಲೂ ಕೇಸ್ ಹಾಕಿದ್ದಾರೆ, ಬೈದಿದ್ದಾರೆ. ಹೌದು, ಬೈಯೋದ್ರಿ, ಪ್ರತಿಭಟನೆ, ಹೌದು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕಿದೆ.
ನಮ್ಮ ಗಣೇಶನ ಮೇಲೆ ಹಲ್ಲೆ ಮಾಡಿದರೆ ನಾವೇನು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾ? ನಮ್ಮ ಹಕ್ಕಿದ್ದಿದ್ರೆ ನಾವು ಮಾಡ್ತಾ ಇದೀವಿ, ಮಾಡಿದೀವಿ ನಾವು. ಆಕ್ರೋಶ, ಸಿಟ್ಟು ಬರೋದಿಲ್ಲಂದ್ರೆ ಇನ್ನು ಸಿಟ್ಟು ಬಂದು ಪ್ರತಿಭಟನೆ ಮಾಡಿದಂಥವ್ರ ಮೇಲೆ ಕೇಸ್ ಹಾಕುವಂಥದ್ದು ಇದೊಂದು ಅಮಾನವೀಯವಾದದ್ದು. CT ರವಿ ಮೇಲೆ ಹಾಕಿರ್ಬೋದು, ಅಲ್ಲಿ 500 ಜನರ ಮೇಲೆ ಹಾಕಿರ್ಬೋದು, ತಪ್ಪು. ಈ ಕೇಸ್ಗಳನ್ನು ವಾಪಸ್ ತಗೊಳ್ಬೇಕು. ಇಲ್ಲಾದರೆ ನಾವಂತೂ ಈಗಾಗಲೇ ಹೇಳಿದ್ದೀವಿ, ನಮ್ಮದೊಂದು 10 ಜನರ ಶ್ರೀರಾಮ್ ಸೇನೆ ಸಂಘಟನೆಯ 10 ಜನ ಅಡ್ವೊಕೇಟನ್ನು ತಗೊಂಡು ನಾನು 2-3 ದಿನದಲ್ಲೇ ಮದ್ದೂರಿಗೆ ಹೋಗ್ತಾ ಇದ್ದೀನಿ.